ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, ಎಸ್ ಎಂ ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಶನಿವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನೀವು ನೋಡ್ಬೋದು 25,795 ಕ್ಲೋಸ್ ಆಗಿದೆ, ಅಂದ್ರೆ 96 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 378 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಮತ್ತು ಸೆನ್ಸೆಕ್ಸ್ 344 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೇರಿಶ್ ನ ತೋರಿಸ್ತಾ ಇದೆ, ಕರೆಕ್ಟಾ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಇದು ಪಾಸಿಟಿವ್ ಆಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ, ಅದೇ ನೆಗೆಟಿವ್ ಆಗುತ್ತೆ ಅಂದ್ರೆ ಫಿಯರ್ ರಿಡ್ಯೂಸ್ ಆಗುತ್ತೆ ಅಂತ. ಸೊ ಇವಾಗ ಡೇಟಾ ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾನ ತೋರಿಸ್ತಾ ಇದೆ. ಸೊ ಇಂಡಿಯಾ ವಿಕ್ಸ್ ಬಗ್ಗೆ ಜ್ಞಾಪಕ ಇರಲಿ. ನಂತರದಲ್ಲಿ ಗಿಫ್ಟ್ ನಿಫ್ಟಿ ಮತ್ತು ಗೋಲ್ಡ್ ಬಿ ಸಿಲ್ವರ್ ಬಿಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಈಗ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ, ನಾನು ಶುಕ್ರವಾರ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ, ಇಂದು ಒಂದು ಗ್ಯಾಪ್ ಝೋನ್ ಆಟ ಆಗ್ಬೋದು ಅಂತ ಅನ್ಬಿಟ್ಟು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡೋದಾದ್ರೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೆ, ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆಗೋವರೆಗೂ ಕೂಡ ಮಾರ್ಕೆಟ್ ಸೂಪರ್ ಬುಲ್ಲಿಶ್ ಅಂತ ಅನ್ಬಿಟ್ಟು. ಸೊ ಫಸ್ಟ್ 15 ಮಿನಿಟ್ಸ್ ಲೋ ಹೈ ಅಂತ ಬ್ರೇಕ್ ಆಗ್ಲಿಲ್ಲ, ಕರೆಕ್ಟಾ, ಲೋ ಬ್ರೇಕ್ ಆಗಿದೆ ನೋಡಿ, ಇಲ್ಲಿ ಲೋ ಈ ಕ್ಯಾಂಡಲ್ ಅಲ್ಲಿ ಬ್ರೇಕ್ ಆಗಿದೆ, ಆಮೇಲೆ ಒಂದು ಸೆಲ್ ಆಫ್ ಬಂದಿರೋದನ್ನ ನೋಡಬಹುದು. ಅದು ಈ ಗ್ಯಾಪ್ ಝೋನ್ ವರ್ಗು 25,720 ಒಂದು ಗ್ಯಾಪ್ ಝೋನ್ ಇತ್ತು, ಆ ಗ್ಯಾಪ್ ಝೋನ್ ನ ಫಿಲ್ ಮಾಡಿದೆ ಮಾರ್ಕೆಟ್. ನೀವಿನ್ನು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಈ ಗ್ಯಾಪ್ ಝೋನ್ ನ ಅಬ್ಸರ್ವ್ ಮಾಡ್ಬೋದು, ಕರೆಕ್ಟಾ. ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಝೋನ್ ಅಂದ್ರೆ ಈ ಕ್ಯಾಂಡಲ್ದು ಈ 17 ಅಕ್ಟೋಬರ್ 2025 ಕ್ಯಾಂಡಲ್ ಕ್ಲೋಸ್ ನ ಗ್ಯಾಪ್ ಫಿಲ್ ಮಾಡಿದೆ, ಆಯ್ತಾ. ಸೊ ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನ ನೀವು ನೋಡಬಹುದು. ಸೊ ಡೇಟಾನ ನೀವು ಬೇರಿಶ್ ಅಂತ ಅನ್ಕೊಂಡಿರ್ಬೋದು, ನೋಡೋಣ ಇದ್ರ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿನೂ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕರೆಕ್ಟಾ, 378 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ನಮಗೆ ಬೇರಿಶ್ ನ ತೋರಿಸ್ತಾ ಇದೆ. ಇನ್ನು ಸೆಕ್ಟರಲ್ ವೈಸ್ ನೋಡೋದಾದ್ರೆ, ಐಟಿ ಸೆಕ್ಟರ್ ನೆಗೆಟಿವ್ ಆಗಿದೆ, ಬ್ಯಾಂಕ್ ಸೆಕ್ಟರ್ ನೆಗೆಟಿವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿದೆ, ನಂತರದಲ್ಲಿ ಆಟೋ ಸೆಕ್ಟರ್ ನೆಗೆಟಿವ್ ಆಗಿದೆ, ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ, ಆಯ್ತಾ. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳಲ್ಲಿ 4 ಸೆಕ್ಟರ್ಗಳು ನೆಗೆಟಿವ್ ಆಗಿರೋದಕ್ಕೆ ಸೊ ಡೇಟಾ ಬೆರಿಶ್. ಸೆಂಟಿಮೆಂಟ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1233 ಕಂಪನಿಗಳು ಪಾಸಿಟಿವ್ ಆದರೆ 1847 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬೆರಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಸ್ಪೆಸಿಫಿಕ್ ನಿಫ್ಟಿ 50 ನೋಡೋದಾದ್ರೆ 16 ಕಂಪನಿಗಳು ಮಾತ್ರ ಪಾಸಿಟಿವ್, 34 ಕಂಪನಿಗಳು ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕಿನಲ್ಲಿ 1 ಕಂಪನಿ ಪಾಸಿಟಿವ್, 11 ಕಂಪನಿ ನೆಗೆಟಿವ್. ಸೊ ಡೇಟಾ ಬೇರಿಶ್ನೆಸ್. ಇನ್ನು NSE ಆಪ್ಷನ್ ಚೈನಿಗೆ ಬರೋದಾದ್ರೆ, ಸೊ ನಾವು ತಗೊಳ್ಳಬೇಕಾಗಿರೋ ಆಪ್ಷನ್ ಚೈನ್ ನಿಫ್ಟಿ ಮತ್ತು 28 ಅಕ್ಟೋಬರ್ 2025 ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಡೇಟಾ ಬೇರಿಶ್ನೆಸ್. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿದೆ. ಸೊ ನಮಗೆ ಪುಟ್ ಬೈಯರ್ಸ್ ನ ನೋಡ್ಬೋದು, ಕಾಲ್ ಸೆಲ್ಲರ್ಸ್ ನ ನೋಡ್ಬೋದು, ಡೇಟಾ ಬೇರಿಶ್. ಇನ್ನು PCR ರೇಷಿಯೋಗೆ ಬರೋದಾದ್ರೆ, PCR ರೇಷಿಯೋ ನಮಗೆ 0.6 ನ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಸೊ 0.6 ಅಂತ ಹೇಳಿದ್ರೆ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಓವರ್ ಬಾಟ್ ಝೋನ್, ಓವರ್ ಸೋಲ್ಡ್ ಝೋನ್. PCR ಅಲ್ಲಿ ಓವರ್ ಸೋಲ್ಡ್ ಅಂದ್ರೆ 0.5 ಇಂದ ಕೆಳಗಡೆ ಬಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಇವತ್ತು ಚಾನ್ಸಸ್ ಇದೆಯಾ, ಕೊನೆಯಲ್ಲಿ ನೋಡೋಣ. ಇನ್ನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ನೋಡಿ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾವು ನೋಡೋದಾದ್ರೆ ನೋಡಿ, 25,600 ಕೂಡ ಪುಟ್ ಸೆಲ್ಲರ್ಸ್ ಇದ್ದಾರೆ, ಪುಟ್ ಬೈಯರ್ಸ್ ಇದ್ದಾರೆ, ಕರೆಕ್ಟಾ. ಕಾಲ್ ಸೆಲ್ಲರ್ಸ್ ಕಡೆಗೆ ನಾವು ಒಂದು ರೆಸಿಸ್ಟೆನ್ಸ್ ನ ನೋಡಬಹುದು. ಸೊ 25,900 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ, ಆಯ್ತಾ. ನೋಡಿ 80,000 ಹೊಸ ಪೊಸಿಷನ್ಸ್ ಕಾಲ್ ಸೆಲ್ಲರ್ಸ್ ಆಡ್ ಆಗಿರೋದನ್ನ ನೀವು ನೋಡಬಹುದು. ಸೊ 25,900 ಒಂದು ರೆಸಿಸ್ಟೆನ್ಸ್. ನಂತರದಲ್ಲಿ FIDI ಡೇಟಾ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಬೈ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ, F&O ಸೆಗ್ಮೆಂಟ್ ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಇದೊಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಅನ್ಕೋಬಹುದು. ಸೊ ನಮಗೆ ಮಾರ್ಕೆಟ್ ಅಲ್ಲಿ F&O ಸೆಗ್ಮೆಂಟ್ ಅಲ್ಲಿ ನೋಡೋದಾದ್ರೆ ಮತ್ತು ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ, FIS ಎರಡು ಕಡೆನೂ ಬೈ ಮಾಡಿರೋದು ಲಿಕ್ವಿಡಿಟಿನ ಇಂಜೆಕ್ಟ್ ಮಾಡ್ತಾ ಇದೆ, ಡೇಟಾ ಬುಲಿಶ್ನೆಸ್. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ ಒಂದ್ಸಲಿ US30 ಪಾಸಿಟಿವ್ ಆಗಿದೆ, US500 ಪಾಸಿಟಿವ್ ಆಗಿದೆ, US Tech 100 ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು, US ಫ್ಯೂಚರ್ಸ್. ಇನ್ನು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ ಶುಕ್ರವಾರ ಹೇಗೆ ಕ್ಲೋಸ್ ಆಗಿದೆ ನೋಡೋಣ. ಡೋಜನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಕೂಡ ಪಾಸಿಟಿವ್. ಸೊ US ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಕೂಡ ನಮಗೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು, ಡೇಟಾ ಬುಲಿಶ್ನೆಸ್. ಈಗ ಏಷ್ಯನ್ ಮಾರ್ಕೆಟ್ ಬಗ್ಗೆ ನೋಡ್ಕೊಂಬೋಣ. ಏಷ್ಯನ್ ಮಾರ್ಕೆಟ್ ನೋಡಿ, ನಿಕಾಯ್ ನೋಡಿ ನಿಮಗೆ 900 ಪಾಯಿಂಟ್ಸ್, 1.86%, ಆಲ್ಮೋಸ್ಟ್ 2% ಅಷ್ಟು ಕ್ಯಾಪ್ ಅಪ್ ಆಗಿ ಬುಲಿಶ್ ಟ್ರೆಂಡ್ ನ ಹೈಯರ್ ಹೈಕ್ ಮಾಡ್ತಾ ಇದೆ. ಸೊ ಸೂಪರ್ ಬುಲಿಶ್. ಇನ್ನು ಹ್ಯಾಂಗ್ಸಂಗ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಹೇಗೆ ಓಪನ್ ಆಗುತ್ತೆ ನೋಡೋಣ 7 ಗಂಟೆಗೆ. ಇನ್ನು ಕಾಸ್ಪಿ ನೋಡೋದಾದ್ರೆ ಕೊರಿಯನ್ ಮಾರ್ಕೆಟ್ ನಮಗೆ ಪಾಸಿಟಿವ್ ಆಗಿರೋದನ್ನ ನೋಡಬಹುದು. ಸೊ ಎರಡು ಏಷ್ಯನ್ ಮಾರ್ಕೆಟ್ ಅಲ್ಲಿ ನಿಕಾಯ್ ಮತ್ತು ಕಾಸ್ಪಿ ಎರಡು 2% ಪಾಸಿಟಿವ್ ಇರೋದು, ಡೇಟಾ ಬುಲಿಶ್ನೆಸ್. EDR, ವಿಪ್ರೋ EDR ನೆಗೆಟಿವ್ ಆಗಿದೆ, ಇನ್ಫೋಸಿಸ್ EDR ನೆಗೆಟಿವ್, HDFC ಬ್ಯಾಂಕ್ ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ಮಿಕ್ಸ್ಡ್ ಡೇಟಾ.
ಇನ್ನು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ನೋಡ್ಕೊಳ್ಳೋಣ ಒಂದ್ಸಲಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡು ಆಮೇಲೆ ಮುಂದಿನ ಯೋಚನೆ ಮಾಡೋಣ. ನೋಡಿ, 25,718 ನಮ್ಮ ಮೊದಲನೇ ಸಪೋರ್ಟ್, 25,508 ಎರಡನೇ ಸಪೋರ್ಟ್ ಮತ್ತು 25,176 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗುತ್ತೆ. ರೆಸಿಸ್ಟೆನ್ಸ್ ಬರೋದಾದ್ರೆ 25,944 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 26,104 ಎರಡನೇ ರೆಸಿಸ್ಟೆನ್ಸ್ ಮತ್ತು 26,277 ದಟ್ ಇಸ್ ಆಲ್ ಟೈಮ್ ಹೈ ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ಈ ಝೋನ್ಗಳಲ್ಲಿ 3 ಸಪೋರ್ಟ್ ಮತ್ತು 3 ರೆಸಿಸ್ಟೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಗ್ಯಾಪ್ ಝೋನ್ ಇದೆ ಅಂದ್ರೆ ಅದು ಒಂದು ಮ್ಯಾಗ್ನೆಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ 2024 ನೋಡಿ, ಹಳೇದು ನಾವು ಡೇಟಾ ನ್ಯಾಪ್ಕಂಡೆ ಇಟ್ಕೊಂಡಿರಲ್ಲ. ಸೊ 2024ನೇ ಗ್ಯಾಪ್ ಇದೆ, 27 ಸೆಪ್ಟೆಂಬರ್ 2024 ಕ್ಲೋಸ್ ಇದೆ ಕ್ಯಾಂಡಲ್. ಆ ಗ್ಯಾಪ್ ನ ಫಿಲ್ ಮಾಡಬೇಕು, ಅದು ಕೂಡ ಒಂದು ಮ್ಯಾಗ್ನೆಟ್ ಕೆಲಸ ಮಾಡುತ್ತೆ. ಇನ್ನು ಕೆಳಗಡೆನೂ ಒಂದು ಮ್ಯಾಗ್ನೆಟ್ ಇದೆ 25,323. ಸೊ ಇಲ್ಲಿ ತುಂಬಾ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ಆಡ್ ಮಾಡ್ಕೊಳ್ಳಿ ಮತ್ತು RSI ಸ್ಟೊಕ್ಯಾಸ್ಟಿಕ್ ಬನ್ನಿ. RSI ಸ್ಟೊಕ್ಯಾಸ್ಟಿಕ್ ಇನ್ನೂ ಓವರ್ ಬಾಟ್ ಝೋನ್ ಅಲ್ಲೇ ಇದೆ. ಓವರ್ ಬಾಟ್ ಝೋನ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಸೆಲ್ ಆಫ್ ಬರ್ಬೋದು. ಆದ್ರೆ ಎಲ್ಲಿವರೆಗೂ ಬರ್ಬೋದು ಅಂತ ಏನಾದ್ರು ಕೇಳಿದ್ರೆ ನೋಡಿ, ನಿಮಗೆ ನಮ್ಮ ಕೈಯಲ್ಲಿ ಇದೊಂದು ಸ್ವಿಂಗ್ ಹೈ ಕಾಣಿಸ್ತಾ ಇದೆಯಾ, 25,450 ಆ ಲೆವೆಲ್ಸ್ ಅಲ್ಲಿ ಒಂದು ಸ್ವಿಂಗ್ ಹೈ ಕಾಣಿಸ್ತಾ ಇದೆ. ಅಂದ್ರೆ ಇದೊಂದು ಸ್ವಿಂಗ್ ಹೈ, ಕರೆಕ್ಟಾ? ಯಾವಾಗ್ಲೂ ಕ್ಯಾಂಡಲ್ಸ್ ಹೈಯರ್ ಹೈ ಫಾರ್ಮೇಶನ್ ಮಾಡುತ್ತೆ, ನೀವು ನೋಡ್ಬೋದು. ಸೊ ಒಂದು ಹೈಯರ್ ಹೈ ಫಾರ್ಮೇಶನ್ ಮಾಡಿದೆ, ಈಗ ಒಂದು ಹೈಯರ್ ಹೈ ಈಗ ಬಂದು ಒಂದು ಸಪೋರ್ಟ್ ಝೋನಿಗೆ ಬರ್ಬೋದು. 25,450 ಬರೋವರೆಗೂ ಕೂಡ ಮಾರ್ಕೆಟ್ ಬುಲ್ಲಿಶ್. ಸೊ ಇವತ್ತು ಗ್ಯಾಪ್ ಅಪ್ ತೋರಿಸ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ? ನೋಡೋಣ. ನೋಡಿ, ಗಿಫ್ಟ್ ನಿಫ್ಟಿ ನಮಗೆ ಏನು ಇಂಡಿಕೇಟ್ ಮಾಡ್ತಾ ಇದೆ, ಇವತ್ತೊಂದು 100 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ. 100 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ. ಸೊ ಡೇಟಾ ಈಸ್ ನಮಗೆ ಸೂಪರ್ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ. ಸೊ ಏನು ಅಂತ ಹೇಳಿದ್ರೆ ಇವತ್ತು ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡೋ ಚಾನ್ಸಸ್ ಇದೆ. ಸೊ ಸಪೋರ್ಟ್ ಸೈಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೂ RSI ಸ್ಟೊಕ್ಯಾಸ್ಟಿಕ್ ಓವರ್ ಬಾಟ್ ಝೋನ್ ಅಲ್ಲಿ ಇರೋದ್ರಿಂದ ನೀವು ಹೈಯೆಸ್ಟ್ ಸೂಪರ್ ಬುಲ್ಲಿಶ್ ನ ನೀವು ಇಂಡಿಕೇಟ್ ಮಾಡಕ್ಕಾಗಲ್ಲ ಅಥವಾ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಸೊ 25,944 25,900 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಇನ್ವೆಸ್ಟರ್ಸ್ಗೆ ಇದು ಒಳ್ಳೆ ಚಾನ್ಸ್ ಅಲ್ಲ, ಇದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋ ಚಾನ್ಸ್. ಇನ್ವೆಸ್ಟರ್ಸ್ ವೇಟ್ ಮಾಡಿ, RSI ಸ್ಟೊಕ್ಯಾಸ್ಟಿಕ್ 0 ಬರೋವರೆಗೂ ಕೂಡ, ಆವಾಗ ನಿಮಗೆ ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಸೊ ಅಲ್ಲಿವರೆಗೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು.